ಇಡೀ ಜಗತ್ತೇ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ರೆ ಉಗ್ರರು ಮಾತ್ರ ತಮ್ಮ ನೀಚ ಕೃತ್ಯವನ್ನ ಮುಂದುವರೆಸಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ ಸಿಟಿಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಇಸ್ತಾಂಬುಲ್ನ ನೈಟ್ ಕ್ಲಬ್ ಮೇಲೆ ದಾಳಿ ನಡೆಸಿ 35 ಜನರನ್ನ ಬಲಿ ಪಡೆಯಲಾಗಿದೆ. ಉಗ್ರರ ಗುಂಡಿನ ದಾಳಿಗೆ 40ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೈಟ್ ಕ್ಲಬ್ನಲ್ಲಿ ಹೊಸ ವರ್ಷದ ಆಚರಣೆಗಾಗಿ ಸುಮಾರು 500ರಿಂದ 600 ಜನ ಸೇರಿದ್ರು. ಈ ವೇಳೆ ಇಬ್ಬರು ಉಗ್ರರು ನೈಟ್ ಕ್ಲಬ್ಗೆ ಏಕಾಏಕಿಯಾಗಿ ನುಗ್ಗಿದ್ದಾರೆ. ಈ ವೇಳೆ ಉಗ್ರರನ್ನ ತಡೆದ ಓರ್ವ ಪೊಲೀಸ್ ಅಧಿಕಾರಿ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ. ಬಳಿಕ ಕ್ಲಬ್ ಒಳಗೆ ನುಗ್ಗಿದ ಭಯೋತ್ಪಾದಕರು ಮನಬಂದಂತೆ ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕ್ಲಬ್ನಲ್ಲಿರುವ ಸಿಸಿಟಿವಿ ದೃಶ್ಯದ ಆಧಾರದ ಮೇಲೆ ಪರಾರಿಯಾಗಿರೋ ಉಗ್ರರಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಳುಗೆದ್ದಿದ್ದ ಇಸ್ತಾಂಬುಲ್ನ ಜನರಿಗೆ ದೊಡ್ಡದೊಂದು ಶಾಕ್ ನಿನ್ನೆ ಎದುರಾಗಿರೋದು. ಉಗ್ರರ ಕರಿನೆರಳು ಹೊಸ ವರ್ಷದ ಸಂಭ್ರಮಾಚರಣೆಯ ಮೇಲೆ ಕೂಡ ಬಿದ್ದಿದೆ. ಟರ್ಕಿಯ ಇಸ್ತಾಂಬುಲ್ ಸಿಟಿಯಲ್ಲಿ ನೈಟ್ ಕ್ಲಬ್ ಮೇಲೆ ದಾಳಿಯನ್ನ ನಡೆಸಿದ ಇಬ್ಬರು ಮುಸ್ಕುದಾರಿ ಉಗ್ರರು ಬರೋಬ್ಬರಿ 35 ಜನರನ್ನ ಬಲಿ ಪಡೆದಿದ್ದಾರೆ. ಗುಂಡಿನ ದಾಳಿಯಲ್ಲಿ 40ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನೈಟ್ ಕ್ಲಬ್ನಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳುವ ಸಲುವಾಗಿ 500ರಿಂದ 600 ಮಂದಿ ಸೇರಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ವೇಳೆ ಮುಸುಕುದಾರಿಗಳಾಗಿದ್ದ ಇಬ್ಬರು ಉಗ್ರರು ನೈಟ್ ಕ್ಲಬ್ನ ಒಳಗೆ ನುಗ್ಗೋಕೆ ಪ್ರಯತ್ನ ಪಡ್ತಾರೆ. ಅವರನ್ನ ತಡೆದ ಪೊಲೀಸ್ ಅಧಿಕಾರಿಯ ಮೇಲೆ ಮೊದಲಿಗೆ ಗುಂಡಿನ ದಾಳಿಯನ್ನ ನಡೆಸಿ ಆತನನ್ನ ಹತ್ಯೆಗೈದ ಉಗ್ರರು ಬಳಿಕ ನೈಟ್ ಕ್ಲಬ್ ಒಳಗೆ ನುಗ್ಗಿ ಮನಬಂದಂತೆ ಸಿಕ್ಕವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಇಬ್ಬರು ಉಗ್ರರ ಬಗ್ಗೆ ಈಗಾಗಲೇ ಶೋಧ ಕಾರ್ಯ ಪ್ರಾರಂಭವಾಗಿದ್ದು ಕ್ಲಬ್ನಲ್ಲಿದ್ದ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಉಗ್ರರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇಸ್ತಾಂಬುಲ್ನಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿದ್ದ ಜನರ ಮೇಲೆ ಉಗ್ರರು ಏಕಾಏಕಿ ದಾಳಿಯನ್ನ ನಡೆಸಿ 35 ಜನರನ್ನ ಬಲಿ ಪಡೆದಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೀಕ್ಷಿತ್. ನಾಗರಾಜ್, ಒಂದ್ ಎಕ್ಸ್ಪೆಕ್ಟೇಷನ್ ಇತ್ತು, ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ, ಆದ್ರೆ ಎಲ್ಲಿ ಅನ್ನೋದು ಗೊತ್ತಿರಲಿಲ್ಲ. ದುರಾದೃಷ್ಟವಶಾತ್ ಇಸ್ತಾಂಬುಲ್ನಲ್ಲಿ 35 ಮಂದಿ ಈ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿರೋದು. ಸೊ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ದಾರುಣ ಘಟನೆ ಬಗ್ಗೆ? ಖಂಡಿತ ಸ್ಮಿತಾ, ಏನಾಗಿದೆ ಅಂತಂದ್ರೆ ಉಗ್ರರು ಸಾಂತಾ ಕ್ಲೌಸ್ ನ ವೇಷದಲ್ಲಿ ಬಂದಿದ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿ ಇನ್ನೇನು ಮಧ್ಯರಾತ್ರಿ ಕಳೆದು ಇನ್ನೇನು ಎಲ್ಲರೂ ಕೂಡ ಹೊಸ ವರ್ಷದ ಆಗಮನಕ್ಕೆ ಇನ್ನೇನು ಎಲ್ಲರೂ ಪರಸ್ಪರ ವಿಶ್ ಮಾಡುವಂತಹ ಸಂದರ್ಭದಲ್ಲಿ ಸಾಂತಾ ಕ್ಲೂಸ್ ನ ವೇಷದಲ್ಲಿ ಬಂದಿದ್ದಂತ ಉಗ್ರರು ಅಂದಾದೊಂದಿಯಾಗಿ ಅಡ್ಡಾದಿಡ್ಡಿಯಾಗಿ ಗನ್ ಫೈರ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಫೈರಿಂಗ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ಜನ ಅದು ಸ್ಥಳದಲ್ಲೇ ಹತ್ಯೆಗೊಳಗಾಗ್ತಾರೆ ಮತ್ತು 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಯಾತಕ್ಕಾಗಿ ಹೀಗೆ ಮಾಡಿದ್ರು, ಇವರು ಯಾರು ಅನ್ನುವಂತಹ ಮಾಹಿತಿಗಳನ್ನ ಇನ್ನಷ್ಟೇ ಹೊರಬೀಳ್ಬೇಕಾಗಿದೆ. ಅದಕ್ಕಾಗಿ ಕಾಯ್ಲಾಗ್ತಾ ಇದೆ. ಅದಕ್ಕಾಗಿ ಎಲ್ಲ ಶೋಧಗಳು ನಡೆದಿದೆ. ಮತ್ತೆ ಅಂದಾದೊಂದಿಯಾಗಿ ಗುಂಡು ಹಾರಿಸಿದ್ದಲ್ಲದೆ ಅವರು ತಕ್ಷಣವೇ ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ನಮ್ಮ ಮಾಹಿತಿಯನ್ನ ಅಲ್ಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಇಸ್ತಾಂಬುಲ್ನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಇವ್ರು ಯಾಕೆ ಹೀಗೆ ಮಾಡಿದ್ರು ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಅಥವಾ ಯಾವ ಸಂಘಟನೆಗೆ ಸೇರಿದವರು ಇವರು ಅನ್ನುವಂಥದ್ದು ಈಗಲೂ ಕೂಡ ಪತ್ತೆಯಾಗಿಲ್ಲ. ನಿಜ, ಪ್ರತಿ ವರ್ಷಗಳು ಕಳೆದ 2-3 ವರ್ಷಗಳನ್ನ ಗಮನಿಸ್ತಾ ಬಂದ್ರೆ ಪ್ರತಿ ವರ್ಷವೂ ಕೂಡ ನ್ಯೂ ಇಯರ್ ಈವ್ನಲ್ಲಿ ಅಥವಾ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಈ ತರದ ಒಂದು ಉಗ್ರರ ಒಂದು ಕೈವಾಡ ಮತ್ತು ಉಗ್ರರ ಒಂದು ಉಗ್ರ ಕೃತ್ಯಗಳನ್ನ ಸತತವಾಗಿ ನಡ್ಕೊಂಡು ಬಂದಿದೆ. ಇದೇನು ಹೊಸತೇನೂ ಅಲ್ಲ. ಆದ್ರೆ ಈ ಬಾರಿ ಎಲ್ಲಿ ಆಗಬಹುದು ಅನ್ನುವಂತಹ ಅನುಮಾನ ಎಲ್ರಿಗೂ ಇತ್ತು. ಇಸ್ತಾಂಬುಲ್ನ ರೈನಾ ಕ್ಲಬ್ ಅಂತ ಹೇಳ್ತಕ್ಕಂತ ಒಂದು ಕ್ಲಬ್ ಇದು. ಈ ಕ್ಲಬ್ ನಲ್ಲಿ ಸುಮಾರು 600ಕ್ಕೂ ಹೆಚ್ಚು ಜನ ಅಲ್ಲಿ ಸೇರ್ಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಈ ಇಬ್ರು ಕೂಡ ಅಟ್ಯಾಕರ್ಸ್ ಏನು ಉಗ್ರರುಗಳು ಏನಿದ್ದಾರೆ ಇವರು ನಾನಾಗ್ಲೇ ಹೇಳಿದ ಹಾಗೆ ಸಾಂತಾ ಕ್ಲೋಸ್ ಏನು ಕ್ರಿಸ್ಮಸ್ ನ ಸಂದರ್ಭದಲ್ಲಿ ಹೊಸ ಗಿಫ್ಟ್ ಗಳನ್ನ ಕೊಡ್ತಕ್ಕಂತಹ ಸಾಂತಾ ಕ್ಲೋಸ್ ತಾತ ಆ ತರದ ಒಂದು ಪಾತ್ರ ಏನಿದೆ ಆ ತರದ ಒಂದು ವೇಷವನ್ನ ಧರಿಸಿಕೊಂಡು ಬಂದಿದ್ದಂತಹ ಇಬ್ಬರು ಉಗ್ರರು ಈ ರೀತಿಯಾದಂತಹ ಒಂದು ಗಿಫ್ಟ್ ಕೊಡ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ.
ಸಾಂತಾಕ್ಲೂಸ್ ಅಂತಂದ್ರೆ ಎಲ್ಲರಿಗೂ ಕೂಡ ಇಷ್ಟ. ಯಾಕೆಂದ್ರೆ ಆತ ಹೊಸ ಹೊಸ ಉಡುಗೊರೆಗಳನ್ನ ಕೊಡ್ತಾನೆ, ಏನೋ ಅದು ಗಿಫ್ಟ್ಗಳನ್ನ ಕೊಡ್ತಾನೆ ಅನ್ನುವಂತಹ ನಂಬಿಕೆ ಜನರಿಗೆ. ಹಾಗಾಗಿ ಸಾಂತಾಕ್ಲೂಸ್ ವೇಷ ಧರಿಸಿಕೊಂಡು ಬಂದಂತ ಯಾರನ್ನೇ ಆಗ್ಲಿ ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ. ಆದ್ರೆ ಈ ಇಬ್ಬರು ಉಗ್ರರು ಸಾಂತಾಕ್ಲೂಸ್ ವೇಷವನ್ನ ಧರಿಸಿಕೊಂಡು ಬಂದು ಅವರ ಜೀವವನ್ನ ತೆಗೆದುಕೊಂಡು ಹೋದ್ರು. ಸುಮಾರು 35 ಜನರ ಜೀವವನ್ನ ತೆಗೆದುಕೊಂಡು ಹೋದ್ರು. ಸುಮಾರು 40ಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸಿದ್ರು. ಆ ತರದ ಒಂದು ಕೃತ್ಯ ನಿನ್ನೆ ರಾತ್ರಿ ಇಸ್ತಾಂಬುಲ್ನ ರೈನಾ ಕ್ಲಬ್ ನಲ್ಲಿ ನಡೆದಿದೆ ಸ್ಮಿತಾ. ನಾಗರಾಜ್, ಈ ಇಬ್ಬರು ಉಗ್ರರು ಪರಾರಿಯಾಗಿದ್ದಾರೆ ಅನ್ನೋದು ಸಾಮಾನ್ಯವಾಗಿ ಈ ರೀತಿ ಏನು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಒಂದು ಸೂಸೈಡಲ್ ಅಟ್ಯಾಕ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಸೆರೆ ಹಿಡಿಯೋಕ್ ಸಾಧ್ಯವಾಗಿರುತ್ತೆ. ಆದ್ರೆ ಇಲ್ಲಿ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ ಅಂತ ಹೇಳಿ, ಸೊ ಇವರ ಶೋಧ ಕಾರ್ಯ ಯಾವ ರೀತಿ ನಡೀತಿದೆ, ಇದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ ಅಂತ? ಖಂಡಿತ ಸ್ಮಿತಾ, ಏನಾಗಿದೆ ಅಂತಂದ್ರೆ ಆಗ್ಲೇ ನಾನು ಹೇಳಿದಾಗೆ ತಕ್ಷಣ ಸುಮಾರು 600ಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ರು. ಅಂದಾಜುದಿಯಾಗಿ ಇವರು ಯಾವಾಗ ಗುಂಡು ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ ಗಾಬರಿಗೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಅಂತಹ ಸಂದರ್ಭದ ಒಂದು ರೀತಿಯ ಮೆಸಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಅಂತ ಸಂದರ್ಭದಲ್ಲಿ ಆ ಗೊಂದಲ ಕ್ರಿಯೇಟ್ ಆಗಿರುತ್ತೆ. ಆ ಗೊಂದಲದ ಸಂದರ್ಭವನ್ನ ಬಳಸಿಕೊಂಡು ಇವರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆದ್ರೆ ಇಸ್ತಾಂಬುಲ್ನ ಪೊಲೀಸರು ಈಗಾಗಲೇ CCTVಯ ಏನು ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅವರನ್ನ ಪತ್ತೆ ಹಚ್ಚುವ ಪ್ರಯತ್ನ ನಡೆದಿದೆ. ಅಲ್ಲಿನ ಅಧಿಕಾರಿಗಳು ಹೇಳೋ ಹಾಗೆ ಇವತ್ತು ಸಂಜೆ ಒಳಗಡೆನೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗುವುದು, ಇಲ್ಲ ಅವರನ್ನ ನ್ಯೂಟ್ರಲೈಸ್ ಮಾಡಲಾಗುವುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ರೀತಿಯಲ್ಲಿ ನಾವು ಆ ಕೆಲಸವನ್ನ ಮಾಡ್ತೀವಿ ಅನ್ನುವಂತಹ ಸುಳಿವನ್ನ ಅವ್ರಿಗೆ ಕೊಡ್ತಾ ಇಲ್ಲ. ಸಾಕಷ್ಟು ಸುಳಿವು ನಮಗೆ ಸಿಕ್ಕಿದೆ ಉಗ್ರರ ಬಗ್ಗೆ. ಕೂಡಲೇ ಅವರನ್ನ ಬಂಧಿಸಲಾಗುವುದು ಅಥವಾ ನ್ಯೂಟ್ರಲೈಸ್ ಮಾಡಲಾಗುವುದು ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಸ್ಮಿತಾ. ನಾಗರಾಜ್, ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಕೂಡ ಈ ಘಟನೆಯಲ್ಲಿ ಅಂತ ಹೇಳಿ, ಸೊ ಅವರ ಪರಿಸ್ಥಿತಿ ಹೇಗಿದೆ, ಹಾಗೆ ಚಿಕಿತ್ಸೆ ಯಾವ ರೀತಿ ನೀಡಲಾಗ್ತಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆಯಾ, ಅಥವಾ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಸಿಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈಗ ಏನಾಗಿದೆ 40ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ಕೆಲವರು ತೀರಾ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳನ್ನ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಇಸ್ತಾಂಬುಲ್ನ ಅಧಿಕಾರಿಗಳು ತಿಳಿಸ್ತಾರೆ. ಅವರಿಗೆಲ್ಲ ಏನು ಗಾಯಗೊಂಡಿದ್ದಾರೆ ಅವರಿಗೆಲ್ಲ ಸಮೀಪದ ಆಸ್ಪತ್ರೆಗಳಲ್ಲಿ ಸೂಕ್ತ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ಮಿತಾ. ರೈಟ್, ಧನ್ಯವಾದ ನಾಗರಾಜ್ ದೀಕ್ಷಿತ್ ಮಾಹಿತಿಗಾಗಿ. ಒಟ್ಟಾರೆ ಉಗ್ರರ ಅಟ್ಟಹಾಸಕ್ಕೆ 35 ಮಂದಿ ಬಲಿಯಾಗಿರುವ ಘಟನೆ ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದಿದೆ. ಹೊಸ ವರ್ಷವನ್ನ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ಬೇಕು, ಎಲ್ಲರೂ ಕೂಡ ಸಂಭ್ರಮದಿಂದ ಹಾಡ್ತಾ ಕುಣಿತಾ ಹೊಸ ವರ್ಷವನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನೈಟ್ ಕ್ಲಬ್ ಒಂದರಲ್ಲಿ ಸೇರಿರ್ತಾರೆ ಸರಿಸುಮಾರು 500ರಿಂದ 600 ಮಂದಿ. ಆದ್ರೆ ಈ ಒಂದು ನೈಟ್ ಕ್ಲಬ್ನೊಳಗೆ ನುಗ್ಗಿದ ಉಗ್ರರು ಮನಬಂದಂತೆ ಸಿಕ್ಕವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಸಾಂತಾಕ್ಲಾಸ್ನ ವೇಷದಲ್ಲಿ ಈ ಇಬ್ಬರು ಉಗ್ರರು ಕೂಡ ಒಳಗೆ ನುಗ್ಗಿರೋದು. ಇನ್ನು ಒಳಬಂದ ಉಗ್ರರು ಕಂಡವರ ಮೇಲೆ ಗುಂಡಿನ ಮಳೆಯನ್ನ ಹಾರಿಸಿದ್ದಾರೆ. 35 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ರೆ 40ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಇಬ್ಬರು ಉಗ್ರರ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ನೈಟ್ ಕ್ಲಬ್ನಲ್ಲಿದ್ದ CCTV ಫುಟೇಜಸ್ಗಳ ಆಧಾರದ ಮೇಲೆ ಉಗ್ರರ ಶೋಧ ಕಾರ್ಯವನ್ನ ಈಗಾಗಲೇ ನಡೆಸಲಾಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಸೇರಿದ್ದ ಜನರ ಮೇಲೆ ಉಗ್ರರು ಗುಂಡಿನ ದಾಳಿಯನ್ನ ನಡೆಸಿ 35 ಮಂದಿಯನ್ನ ಬಲಿ ಪಡೆದಿರುವ ಘಟನೆ ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಟರ್ಕಿಯ ಇಸ್ತಾಂಬುಲ್ನ ನೈಟ್ ಕ್ಲಬ್ ಒಂದರ ದೃಶ್ಯ ಇದು. ದೇಶದ ಪ್ರಪಂಚದ ಎಲ್ಲಾ ಭಾಗದಂತೆ ಇಲ್ಲೂ ಕೂಡ ಜನ ಸಂಭ್ರಮದಿಂದ ಇದ್ರು. ಆದರೆ ಈಗ ಗಮನಿಸ್ತಾ ಇದ್ರಿ CCTV ಫುಟೇಜ್ ನಲ್ಲಿ ಸಾಂತಾಕ್ಲಾಸ್ನ ವೇಷದಲ್ಲಿ ಬಂದ ಇಬ್ಬರು ಉಗ್ರರು ನೈಟ್ ಕ್ಲಬ್ನ ಒಳಗೆ ಬಂದು ಈ ಸಂಭ್ರಮದ ಕಡಲಲ್ಲಿ ತೇಲ್ತಾ ಇದ್ದ ಜನರನ್ನ ಮರಣ ಒಂದು ಮೃದಂಗ ಬಾರಿಸಿರುವುದು, ಅವರನ್ನ 35 ಮಂದಿಯನ್ನ ಬಲಿ ಪಡೆದಿರುವ ಘಟನೆ ನಡೆದಿದೆ. 40 ಮಂದಿಗೆ ಗಾಯವಾಗಿದೆ ಒಂದು ಘಟನೆಯಲ್ಲಿ. ಏನು ಈ ಉಗ್ರರು ಏನು CCTV ಫುಟೇಜ್ ಲಭ್ಯವಾಗಿದೆ, ಇದನ್ನ ಆಧಾರವಾಗಿ ಇಟ್ಕೊಂಡು ಈ ಉಗ್ರರನ್ನ ಹುಡುಕುವ ಕಾರ್ಯ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನು ನೈಟ್ ಕ್ಲಬ್ನ CCTV ಫುಟೇಜ್ ಗಳನ್ನ ಗಮನಿಸ್ತಾ ಇದ್ರಿ. ಯಾವ ರೀತಿ ಉಗ್ರರು ಮಾರು ವೇಷದಲ್ಲಿ ಅಂದ್ರೆ ಸಾಂತಾಕ್ಲಾಸ್ನ ವೇಷದಲ್ಲಿ ಬರ್ತಾರೆ ನೈಟ್ ಕ್ಲಬ್ನ ಒಳಗಡೆ ಅನ್ನೋದನ್ನ, ಹೀಗೆ ಬಂದ ಉಗ್ರರು ಅಲ್ಲಿ ನೆರೆದಿದ್ದ ಜನರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸ್ತಾರೆ. 35 ಮಂದಿ ತಮ್ಮ ಪ್ರಾಣವನ್ನ ಕ್ಷಣ ಮಾತ್ರದಲ್ಲಿ
ಕಳೆದುಕೊಳ್ತಾರೆ. ಯಾರು ಕೂಡ ಬಹುಶಃ ಊಹಿಸಿರ್ಲಿಕ್ಕೆ ಸಾಧ್ಯವಿಲ್ಲ. ಹೊಸ ವರ್ಷವನ್ನ ಸ್ವಾಗತ ಮಾಡಬೇಕು ಅಂತ ಬಂದಿದ್ದ ಜನ ಈ ರೀತಿ ಏನು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗ್ತಾರೆ ಅಂತ ಹೇಳಿ. ಯಾಕಂತಂದ್ರೆ ಮೋಜು ಮಸ್ತಿ ಹಾಡು ಕುಣಿತದಲ್ಲಿ ಮುಳುಗೇಳ್ತಾ ಇದ್ರು ಜನ. 500ರಿಂದ 600 ಮಂದಿ ಅಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡ್ಕೊಳ್ಳೋಕೆ ಸಿದ್ಧರಾಗಿದ್ರು. ಆದ್ರೆ ಏಕಾಏಕಿ ನುಗ್ಗಿದ ಉಗ್ರರು ಆ ಎಲ್ಲಾ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ನುಂಗ್ ಹಾಕಿದ್ದು 35 ಮಂದಿಯನ್ನ ಬಲಿ ಪಡೆದ್ರು. ಇನ್ನು ಘಟನೆಯ ನಂತರದ ಫುಟೇಜಸ್ ಗಳನ್ನ ಕೂಡ ಗಮನಿಸಬಹುದಾಗಿದೆ. ಇನ್ನು ಘಟನೆಯಿಂದ ಗಾಯಗೊಂಡವರನ್ನ ತತ್ಕ್ಷಣಕ್ಕೆ ಆಂಬ್ಯುಲೆನ್ಸ್ ಗಳ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಹಾಗೆ ಅಲ್ಲಿದ್ದ ಮೃತದೇಹಗಳನ್ನ ಅಲ್ಲಿಂದ ತೆರವುಗೊಳಿಸಲಾಯಿತು. ಇನ್ನು ಉಗ್ರರ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಆದರೆ ಯಾವುದೇ ಭಯೋತ್ಪಾದನೆ ಸಂಘಟನೆ ಇಲ್ಲಿವರೆಗೂ ಕೂಡ ದಾಳಿಯ ಹೊಣೆಯನ್ನ ಹೊತ್ಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರುವುದು ಅಟ್ಯಾಕ್ ಆದ ನಂತರದ ದೃಶ್ಯಗಳು. ಯಾವ ರೀತಿ ಆ ನೈಟ್ ಕ್ಲಬ್ ಒಳಗಿಂದ ಗಾಯಗೊಂಡವರನ್ನ ರಕ್ಷಣೆ ಮಾಡಲಾಯಿತು, ಆಸ್ಪತ್ರೆಗೆ ದಾಖಲಿಸಲಾಯಿತು ಅನ್ನೋಕೆ ಸಂಬಂಧಪಟ್ಟ ದೃಶ್ಯಗಳು. 35 ಮಂದಿಯನ್ನ ಬಲಿ ಪಡೆದಿದ್ದಾರೆ. ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಉಗ್ರರು. ಹಾಗೆ 40 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಟರ್ಕಿಯ ಇಸ್ತಾಂಬುಲ್ನಲ್ಲಿ ನಡೆದಿರುವ ಘಟನೆಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಸಾಂತಾಕ್ಲಾಸ್ನ ವೇಷದಲ್ಲಿ ನೈಟ್ ಕ್ಲಬ್ ಒಳಗೆ ಬಂದ ಉಗ್ರರು 35 ಮಂದಿಯನ್ನ ಬಲಿ ಪಡೆದಿದ್ದಾರೆ.